ಇವತ್ತಿನ ಸತ್ಯವೇದ ಅಧ್ಯಯನಕ್ಕಾಗಿ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 18ರಿಂದ 22ನೇ ವಚನವನ್ನು ಓದ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ನಾವು ಯೇಸು ಕ್ರಿಸ್ತನು ಮುಖ್ಯವಾಗಿ ಸಂಪ್ರದಾಯದ ಕುರಿತು ಮಾತನಾಡ್ತಾನೆ. ಈ ಸಂಪ್ರದಾಯವನ್ನ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟ ನಂತರ ಅನುಸರಿಸುತ್ತಲೇ ಇರಬೇಕಾ ಅಥವಾ ಬಿಟ್ಟು ಬಿಡಬೇಕಾ? ಬನ್ರಿ, ನಾವು ಈ ಕ್ರೈಸ್ತ ಸಂಭಾಷಣೆಯಲ್ಲಿ ದೇವರ ವಾಕ್ಯವು ನಮಗೆ ಏನು ಹೇಳ್ತದೆ ಎಂಬುದಾಗಿ ನಾವು ಗಮನಿಸೋಣ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 18ರಿಂದ 22ನೇ ವಚನವನ್ನು ನಾವು ಓದ್ತಾ ಇದ್ದೀವಿ. ಈ 18ನೇ ವಚನದಲ್ಲಿ ಓದುವಾಗ ಇಲ್ಲಿ ಫರಿಸಾಯರು ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದೇನೆಂದ್ರೆ, ಯೋಹಾನನ ಶಿಷ್ಯರು ಫರಿಸಾಯರ ಶಿಷ್ಯರು ಉಪವಾಸ ಮಾಡುತ್ತಾರಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡೋದಿಲ್ಲ ಎಂಬುದಾಗಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ನಾವು ಏನನ್ನ ಗಮನಿಸಬೇಕು ಅಂದ್ರೆ, ಫರಿಸಾಯರು ಹೇಗೆ ಉಪವಾಸವನ್ನ ಮಾಡ್ತಾ ಇದ್ರು? ಫರಿಸಾಯರು ನಾವು ಸತ್ಯವೇದದಲ್ಲಿ ನೋಡುವಾಗ ವಾರಕ್ಕೆ 2 ಬಾರಿ ಉಪವಾಸವನ್ನ ಮಾಡ್ತಾ ಇದ್ರು. ಒಂದು ವೇಳೆ ಇದು ಇದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿದೆಯಾ? ಖಂಡಿತ ಇಲ್ಲ. ಆದ್ರೆ ಅವ್ರು ಏನ್ ಮಾಡಿದ್ರು, ಉಪವಾಸ ಮಾಡುವುದನ್ನ ಸಂಪ್ರದಾಯವನ್ನಾಗಿ ಆಚರಣೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಅವರೇ ಒಂದು ಸಂಪ್ರದಾಯವನ್ನ ಮಾಡ್ಕೊಂಡಿದ್ರು. ಆ ಸಂಪ್ರದಾಯದ ಪ್ರಕಾರ ಎಲ್ಲರಿಗೂ ಉಪವಾಸ ಇರೋದಕ್ಕೆ ಅವರು ಹೇಳ್ತಿದ್ರು, ಮತ್ತೆ ಅವ್ರು ಮಾಡ್ತಿದ್ರು. ಇವಾಗ ಫರಿಸಾಯರು ನೋಡ್ತಾರೆ ಯೇಸು ಕ್ರಿಸ್ತನ ಶಿಷ್ಯರು ಉಪವಾಸ ಮಾಡದೇ ಇರುವುದನ್ನ. ಅವ್ರು ಬಂದು ಕೇಳ್ತಾ ಇದ್ದಾರೆ, ಯಾಕೆ ನಿನ್ನ ಶಿಷ್ಯರು ಉಪವಾಸ ಮಾಡ್ತಿಲ್ಲ ಎಂಬುದಾಗಿ. ಅಂದ್ರೆ ಅವ್ರೇನಂತ ಹೇಳ್ತಾ ಇದಾರೆ, ನಮ್ಮ ಸಂಪ್ರದಾಯಗಳನ್ನ ಯಾಕೆ ಅವರು ಆಚರಣೆಯನ್ನ ಮಾಡ್ತಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಅವರು ಕೇಳ್ತಾ ಇದ್ದಾರೆ. ಈಗ ಯೇಸು ಕ್ರಿಸ್ತನು, ನೀವು 19ನೇ ವಚನದಿಂದ 22ನೇ ವಚನವನ್ನ ಗಮನಿಸಬೇಕಾದ್ರೆ 3 ಸಾಮ್ಯಗಳನ್ನ ಅವರಿಗೆ ಹೇಳ್ತಾನೆ. ಆ 3 ಸಾಮ್ಯಗಳನ್ನ ಏನಂತಂದ್ರೆ ನಾವು ಇಷ್ಟು ವಚನಗಳಲ್ಲಿ ನಾವು ಗಮನಿಸ್ತೇವೆ. ಮೊದಲನೇದಾಗಿ ಏನಂತಂದ್ರೆ, ನೀವು ಅರ್ಥ ಮಾಡ್ಕೊಳ್ಬೇಕು, ಸಾಮ್ಯದ ಮುಖಾಂತರವಾಗಿ ಯೇಸು ಕ್ರಿಸ್ತನು ಏನಕ್ಕೋಸ್ಕರವಾಗಿ ಮಾತನಾಡದ ಅಂತ. ಅನೇಕ ಜನರು ಸಾಮ್ಯಗಳು ಯೇಸು ಕ್ರಿಸ್ತನು ಮಾತನಾಡಿದಂತ ಉದ್ದೇಶ ಏನು ಅಂದ್ರೆ, ಕಥೆಗಳ ರೂಪದಲ್ಲಿ ಅರ್ಥ ಆಗ್ಲಿ ಎಂಬುದಾಗಿ ಜನರೊಟ್ಟಿಗೆ ಮಾತನಾಡ್ತಿದ್ದನು ಎಂಬುದಾಗಿ. ನೀವು ಸತ್ಯವೇದದಲ್ಲಿ ಗಮನಿಸುವಾಗ ಖಂಡಿತವಾಗಿ ಯೇಸು ಕ್ರಿಸ್ತನು ಸಾಮ್ಯದ ಕುರಿತು ಮಾತನಾಡಿದ್ದು ಜನರಿಗೆ ಅರ್ಥ ಆಗ್ಲಿ ಎಂಬುದಾಗಲ್ಲ, ಬದಲಾಗಿ ಯಾರು ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡು ಯೇಸು ಕ್ರಿಸ್ತನ ಬಳಿಯಲ್ಲಿ ಬರ್ತಾ ಇದ್ರು ಅವರಿಗೆ ಏನಂತಂದ್ರೆ, ಪರಲೋಕದ ರಾಜ್ಯದ ಗುಟ್ಟುಗಳನ್ನ ಮರೆಮಾಚುವುದಕ್ಕೋಸ್ಕರವಾಗಿ, ಅಂದ್ರೆ ಅರ್ಥ ಆಗಬಾರದು ಅಂತಾನೆ ಫರಿಸಾಯರದು ಒಟ್ಟಿಗೆ ಮುಖ್ಯವಾಗಿ ಮಾತನಾಡುತ್ತಿರುವುದನ್ನು ನಾವು ಸತ್ಯವೇದದಲ್ಲಿ ಗಮನಿಸ್ತೀವಿ. ಈಗ 19ನೇ ವಚನವನ್ನು ನೋಡ್ರಿ. ಮೊದಲನೆಯ ಸಾಮ್ಯ, ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವಲ್ಲಿ ಉಪವಾಸ ಮಾಡುವುದುಂಟೆ. ಮದಲಿಂಗನು ತಮ್ಮ ಸಂಗಡ ಇರುವ ತನಕ ಅವರು ಉಪವಾಸ ಮಾಡಲಾಗದು. ಆದರೆ ಮದಲಿಂಗನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲದಲ್ಲಿ ಉಪವಾಸ ಮಾಡುವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ನೀವು ಪ್ರಶ್ನೆ ಕೇಳೋದಾದ್ರೆ, ಮದುವೆಯ ಜನರು ಯಾರು ಎಂಬುದಾಗಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಶಿಷ್ಯರು. ಮದಲಿಂಗನು ಇಲ್ಲಿ ಯಾರು? ಯೇಸು ಕ್ರಿಸ್ತನು ತನ್ನನ್ನ ತಾನು ಮದಲಿಂಗನು ಎಂಬುದಾಗಿ ಕರೆದುಕೊಳ್ತಾ ಇದ್ದಾನೆ. ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ದೇವರನ್ನ ಮದಲಿಂಗನು ಎಂಬುದಾಗಿ ಕರೆಯಲ್ಪಡೋದನ್ನ ನಾವು ನೋಡ್ತೀವಿ. ಅಂದ್ರೆ ಯೇಸು ಕ್ರಿಸ್ತನ್ ತನ್ನನ್ನು ತಾನು ಮದಲಿಂಗನು ಎಂಬುದಾಗಿ ಕರೆದುಕೊಳ್ತಾ ಇದ್ದಾನೆ. ಅದಾದ ನಂತರ ಅವರು ಏನಂತಂದ್ರೆ ಹೇಳ್ತಾ ಇದ್ದಾನೆ, ಈ ಸಂದರ್ಭವನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ? ಒಂದು ಮದುವೆಯ ಸಂದರ್ಭಕ್ಕೆ ಹೋಲಿಸ್ತಾ ಇದ್ದಾನೆ. ಹಂಗಂದ್ರೆ ಏನರ್ಥ? ಮದುವೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ, ಯಾರೂ ಸಹ ಉಪವಾಸ ಮಾಡೋದಿಲ್ಲ ಎಂಬುದಾಗಿ ಫರಿಸಾಯರಿಗೆ ಹೇಳ್ತಾ ಇದ್ದಾನೆ. ಎರಡನೇದಾಗಿ ನೀವು ಗಮನಿಸ್ರಿ, ಯಾವಾಗ ಉಪವಾಸ ಮಾಡ್ತಾರೆ ಎಂಬುದಾಗಿ ಹೇಳ್ತಾನೆ. ಆತನ ಹೇಳ್ತಾನೆ, ಮದಲಿಂಗನನ್ನ ತೆಗೆದುಕೊಂಡು ಹೋಗುವ ಕಾಲ ಬರುತ್ತೆ, ಆ ದಿನದಲ್ಲಿ ಅವರು ಉಪವಾಸ ಮಾಡ್ತಾರೆ. ಅಂದ್ರೆ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವಂತ ದಿನ ಬರುತ್ತೆ, ಅಥವಾ ಯೇಸು ಕ್ರಿಸ್ತನನ್ನ ಎಳೆದುಕೊಂಡು ಹೋಗುವಂತ ದಿನ ಬರುತ್ತೆ, ಆ ದಿನದಲ್ಲಿ ಅವರು ಉಪವಾಸ ಮಾಡ್ತಾರೆ ಎಂಬುದನ್ನ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ಮಾಡಲ್ಲ ನನ್ನ ಶಿಷ್ಯರು, ಒಂದು ದಿನ ಬರುತ್ತೆ, ಆ ದಿನದಲ್ಲಿ ಉಪವಾಸ ಮಾಡ್ತಾರೆ ಎಂಬುದಾಗಿ ಫರಿಸಾಯರಿಗೆ ಹೇಳ್ತಾ ಇದ್ದಾನೆ. ಈಗ 2ನೆಯ ಸಾಮ್ಯವನ್ನು ನೀವು ಗಮನಿಸ್ರಿ. ಅಲ್ಲಿ ಏನಂತಂದ್ರೆ, ಯೇಸು ಕ್ರಿಸ್ತನು ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ, ಹಚ್ಚಿದರೆ ಆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು ಅಂತ. ಇಲ್ಲಿ ಹೊಸ ಬಟ್ಟೆ ತುಂಡೇನು? ಯೇಸು ಕ್ರಿಸ್ತನ ಮಾತುಗಳು ಅಥವಾ ಯೇಸು ಕ್ರಿಸ್ತನ ಸುವಾರ್ತೆ. ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ ಅಂದ್ರೆ ಏನು? ಹಳೆಯ ವಸ್ತ್ರ ಅಂತಂದ್ರೆ ಫರಿಸಾಯರ ಸಂಪ್ರದಾಯಗಳು. ಒಂದು ವೇಳೆ ಹಚ್ಚಿದ್ರೆ ಏನಾಗುತ್ತೆ? ಆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನ ಮಾತುಗಳೇನಾದ್ರೂ ನಿಮ್ಮ ಸಂಪ್ರದಾಯದ ಜೊತೆಗೆ ಹೋಲಿಸಿದ್ರೆ, ಅಥವಾ ನಾನೇನಾದ್ರೂ ನಿಮ್ಮ ಸಂಪ್ರದಾಯಗಳನ್ನು ಅನುಸರಿಸಿ ನಡೆದ್ರೆ, ಇವೆರಡೂ ಸಹ ಒಂದಕ್ಕೊಂದು ಹೊಂದಾಣಿಕೆ ಬರೋದಿಲ್ಲ, ಅದು ಹರಕು ಹೆಚ್ಚಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಸಂಪ್ರದಾಯಗಳನ್ನ ಮಾಡೋದಕ್ಕೆ ಬಂದಿಲ್ಲ,
ನಾನು ನನ್ನ ಮಾತುಗಳನ್ನ, ನನ್ನ ಹೊಸ ಮಾತುಗಳನ್ನ ಅಥವಾ ಸುವಾರ್ತೆಯನ್ನ ಜನರಿಗೆ ಕೊಡೋದಕ್ಕೆ ಬಂದಿದ್ದೇನೆ. ನಾನು ಎಂದಿಗೂ ಸಹ ನಿಮ್ಮ ಸಂಪ್ರದಾಯವನ್ನ ಅನುಸರಿಸಿ ನಡೆಯೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಈಗ 22ನೇ ವಚನವನ್ನು ಓದಬೇಕಾದ್ರೆ ಯೇಸು ಕ್ರಿಸ್ತನು 3ನೆಯ ಸಾಮ್ಯವನ್ನ ಆತನು ಮಾತನಾಡ್ತಾನೆ. ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರು ಹಾಕಿಡುವುದಿಲ್ಲ. ಇಟ್ಟರೆ ಆ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ದ್ರಾಕ್ಷಾರಸವು ಬುದ್ದಲಿಗಳು ಎರಡೂ ಕೆಟ್ಟು ಹೋಗುವು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು ಎಂದು ಹೇಳಿದನು ಎಂಬುದಾಗಿ ನಾವು ಓದ್ತೀವಿ. ಇಲ್ಲಿ ಮೊದಲನೇದಾಗಿ ಹಳೆಯ ಬುದ್ದಲಿಗಳು ಎಂಬುದಾಗಿ ನಾವು ಓದ್ತೀವಿ. ಬುದ್ದಲಿಗಳು ಅಂದ್ರೇನು? ಪ್ರಾಣಿಯ ಚರ್ಮದಿಂದ ಮಾಡಿದಂತ ಒಂದು ಚೀಲದ ರೀತಿಯಲ್ಲಿತ್ತು. ಅದರ ಒಳಗಡೆ ದ್ರಾಕ್ಷಾರಸವನ್ನ ಹಾಕ್ತಾ ಇತ್ತು. ಯಾವುದು? ಹಳೆಯ ದ್ರಾಕ್ಷಾರಸವನ್ನ. ಅಂದ್ರೆ ಆ ಹಳೆಯ ದ್ರಾಕ್ಷಾರಸವನ್ನ ಹಾಕ್ತಿರ್ಬೇಕಾದ್ರೆ ಏನಾಗ್ತಿತ್ತು? ಅದು ಯಾವುದೇ ರೀತಿಯಲ್ಲಿ ಉಬ್ಬುತ್ತಾ ಇರಲಿಲ್ಲ, ಅದ್ರ ಒಳಗಡೆನೆ ಇರ್ತಿತ್ತು. ಒಂದು ವೇಳೆ ಹಳೆಯ ಬುದ್ದಲಿಗೆ ಹೊಸ ದ್ರಾಕ್ಷಾರಸವನ್ನ ಹಾಕಿದ್ರೆ ಏನಾಗ್ತಿತ್ತು? ಅದು ಉಬ್ಬಿ ಅದರಿಂದ ಹೊರಗಡೆ ಬರ್ತಿತ್ತು, ಮತ್ತೆ ಅದು ಒಂದೊಂದು ಸರಿ ಒಡೆದು ಹೋಗ್ತಿತ್ತು. ಇಲ್ಲಿ ಯೇಸು ಕ್ರಿಸ್ತನು ಆ ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾನೆ, ನನ್ನ ಮಾತುಗಳನ್ನು ನಿಮ್ಮ ಹಳೆಯ ಸಂಪ್ರದಾಯಗಳ ಜೊತೆಗೆ ಸೇರಿಸೋದಕ್ಕೆ ನಾನು ಬಂದಿಲ್ಲ. ನಾನು ಹೊಸದನ್ನ ಮಾಡೋದಕ್ಕೆ ಬಂದಿದ್ದೇನೆ, ನಿಮ್ಮ ಸಂಪ್ರದಾಯಗಳನ್ನ ಆಚರಣೆ ಮಾಡೋದಕ್ಕೆ ಬಂದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅಂದ್ರೆ ಏನರ್ಥ? ನಾನು ನಿತ್ಯ ಜೀವ ಕೊಡೋದಕ್ಕೆ ಬಂದಿದ್ದೇನೆ, ನಾನು ಸುವಾರ್ತೆಯನ್ನು ಸಾರೋದಕ್ಕೆ ಬಂದಿದ್ದೇನೆ, ನನ್ನ ಮಾತುಗಳು ಹೊಸದಾಗಿದೆ, ಅದು ನಿಮ್ಮ ಸಂಪ್ರದಾಯಗಳೊಟ್ಟಿಗೆ ಹೋಗೋದಿಲ್ಲ ಅನ್ನೋದನ್ನ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಈ ವಾಕ್ಯದಿಂದ ನಾವೇನ್ ಕಲಿತೀವಿ ಅಂದ್ರೆ, ಮೊದಲನೇದಾಗಿ ಯೇಸು ಕ್ರಿಸ್ತನು ಯಾವುದೇ ಹೊಸ ಸಂಪ್ರದಾಯಗಳನ್ನ ಆಚರಣೆ ಮಾಡೋದಕ್ಕೆ ಈ ಲೋಕದಲ್ಲಿ ಬಂದಿಲ್ಲ. ಅನೇಕ ಸಮಯ ಅನ್ಕೊಳ್ತೀವಿ ಕ್ರೈಸ್ತತ್ವದಲ್ಲಿ ಇರುವಾಗಲೂ ಸಹ ಯೇಸು ಕ್ರಿಸ್ತ ನಮಗೆ ಹೊಸ ನಿಯಮಗಳನ್ನ ಕೊಡ್ತಾನೆ ಎಂಬುದಾಗಿ, ಅಥವಾ ಸಂಪ್ರದಾಯಗಳನ್ನ ಆಚರಣೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಇವತ್ತು ನಾವು ನೋಡುವಾಗ ಅನೇಕ ಸಂಪ್ರದಾಯಗಳು ಏನೇ ಕ್ರೈಸ್ತತ್ವದಲ್ಲಿದೆ. ಅದು ಒಂದೇನು? ಉಪವಾಸ. ಅನೇಕ ಸಮಯ ಉಪವಾಸ ಏನಕ್ಕೆ ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಮಾಡಬೇಕು, ಹೇಗ್ ಮಾಡಬೇಕು ಎಂಬುದಾಗಿ ನಾವು ಮರೆತು ಬಿಟ್ಟು, ಇಲ್ಲಾಂದ್ರೆ ಪ್ರತಿ ಶುಕ್ರವಾರ ನಾವು ಮಾಡ್ತೀವಿ, ಇಲ್ಲಾಂದ್ರೆ ಪ್ರತಿ ಮಂಗಳವಾರ ನಾವು ಮಾಡ್ತೀವಿ. ಅನೇಕ ಸಮಯ ಏನಂತಂದ್ರೆ ನಾವು ಇದನ್ನ ಸಂಪ್ರದಾಯಗಳ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತೀವಿ. ಇದಕ್ಕೂ ಯೇಸು ಕ್ರಿಸ್ತನ ಯಾವುದೇ ಸಂಬಂಧ ಇಲ್ಲ. ಎರಡನೇದಾಗಿ ನಾವು ನೋಡ್ತೇವೆ ಏನಂತಂದ್ರೆ, ಯೇಸು ಕ್ರಿಸ್ತನು ನಮ್ಮ ಸಂಪ್ರದಾಯಗಳನ್ನ ಆಚರಣೆ ಮಾಡೋದಕ್ಕೆ ಬಂದಿಲ್ಲ, ಅಥವಾ ಏನಂತಂದ್ರೆ ಸಂಪ್ರದಾಯಗಳನ್ನ ನಾವು ಅನುಸರಿಸಿಕೊಂಡು ಯೇಸು ಕ್ರಿಸ್ತನ ಹಿಂದೆಯೂ ಸಹ ನಾವು ಹೋಗ್ಬೋದು ಎಂಬುದಾಗಿ ಆತನು ಹೇಳೋದಕ್ಕೆ ಬಂದಿಲ್ಲ. ಆತನ ಏನಂತ ಹೇಳ್ತಾ ಇದ್ರೆ, ಹಳೆಯ ಸಂಪ್ರದಾಯಗಳನ್ನ ಬಿಟ್ಟು ಬಿಡ್ರಿ, ಹೊಸ ಏನಂತಂದ್ರೆ ನಾನು ಕೊಡುವಂತ ಮಾತುಗಳನ್ನ ಕೈಗೊಂಡು ನಡೀರಿ ಎಂಬುದಾಗಿ ಆತನು ಹೇಳೋದಕ್ಕೆ ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲಾ ಹಳೆಯ ಸಂಪ್ರದಾಯಗಳನ್ನ ಬಿಟ್ಟು ಆತನ ಹಿಂದೆ ನಡೀಬೇಕಾದ್ರೆ ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕು ಅನ್ನೋದನ್ನ ನಾವು ಮರಿಬಾರದು. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ.